ಎಲ್ಲರಿಗೂ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮಗೆ ತಲುಪಿಸುವ ಅಚೀವರ್ಸ್ ಸಂಸ್ಥೆಯ ಕ್ವಿಕ್ ಕರೆಂಟ್ ಅಫೇರ್ಸ್ ಸಂಚಿಕೆಗೆ ಸ್ವಾಗತ. ನಾನು ವರುಣ್ ಟಿ ನಾಯಕ್. ಇವತ್ತಿನ ಮುಖ್ಯಾಂಶಗಳನ್ನು ನೋಡೋಣ. ಮೊದಲನೇದಾಗಿ ಭಾರತದ ಮೊದಲ ಡಾರ್ಕ್ ಸ್ಕೈ ರಿಸರ್ವ್. ಸೊ ಇದೊಂದು ಆಸ್ಟ್ರೋ ಟೂರಿಸಂ ಬೇಸ್ಡ್ ಆದಂಥ ಒಂದು ಡಾರ್ಕ್ ಸ್ಕೈ ರಿಸರ್ವ್ ಆಗಿದೆ. ಸೊ ಇದು ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳಿಬಿಟ್ಟು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಬಾಲಿಕಾ ಪಂಚಾಯತ್ ಆರಂಭಿಸಿದ ದೇಶದ ಮೊದಲ ರಾಜ್ಯ ಯಾವುದು ಮತ್ತು ಇದು ಏನನ್ನ ಸಿಗ್ನಿಫಿಕೆನ್ಸ್ ಏನು ಇದ್ರದ್ದು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ಇನ್ನು ಡಿಜಿಟಲ್ ಸುದ್ದಿ ವರದಿ 2022 ಇದು ಯಾವುದರ ಮೇಲಿರುವಂತಹ ವರದಿ, ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಮತ್ತು ಇದರ ಕಾಂಟ್ರಿಬ್ಯೂಷನ್ ಏನು, ನಮಗೆ ಏನು ತಿಳ್ಕೊಳ್ಳೋಕ್ಕಾಗತ್ತೆ ಈ ವರದಿಯಿಂದ ಅಂತ ಹೇಳಿಬಿಟ್ಟು. ಆಮೇಲೆ ವಿಮಾನ ವಾಹಕ ನೌಕೆ ಫುಜಿಯನ್ ಇದು ಯಾವ ದೇಶದ ಒಂದು ಯುದ್ಧ ನೌಕೆ ಆಗಿದೆ. ಹಾಗೆ ಈ ಚೀನಾದು ದೇಶದ ನೌಕೆಯಲ್ಲಿ ಇದು 3ನೇ ಅಡ್ವಾನ್ಸ್ಡ್ ನೌಕೆ ಆಗಿದೆ. ಸೊ ಅದರ ಫೀಚರ್ಸ್ಗಳನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು 6 ಹೈಕೋರ್ಟ್ಗಳಲ್ಲಿ ಹೊಸ ಮುಖ್ಯ ನ್ಯಾಯಮೂರ್ತಿಗಳು ಬಂದಿದ್ದಾರೆ. ಸೊ ಅವರು ಯಾರ್ಯಾರಾಗಿದ್ದಾರೆ, ಯಾವ ಯಾವ ರಾಜ್ಯಕ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇನ್ನು ನವಕರಿಸಬಹುದಾದ 2022 ಜಾಗತಿಕ ಸ್ಥಿತಿ ವರದಿ ಬಂದಿದೆ, ರಿನ್ಯೂವೇಬಲ್ಸ್ 2021 ಗ್ಲೋಬಲ್ ಸ್ಟೇಟಸ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಹೊಸ ಜಾತಿಯ ಬಿದಿರು ಬಾವಲಿ ಪತ್ತೆಯಾಗಿದೆ. ಸೊ ಇದರ ಹೆಸರೇನು, ಈ ಸ್ಪೀಸೀಸ್ ಎಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ಕೂಡ ನೋಡೋಣ. ಇನ್ನು 2022ರ ಪ್ರತಿಷ್ಠಿತ ಸ್ಕೈಟ್ರಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಪ್ರಶಸ್ತಿ. ಸೊ ಯಾವ ಸ್ಕೈಟ್ರಾಕ್ಸ್ ನಮ್ಮ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ಸ್ ನಮ್ಮ ಯಾವುದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನು ಆಪರೇಷನ್ ಸಂಕಲ್ಪ್ ಅನ್ನೋದನ್ನು ನೋಡೋಣ. ಅಂತಾರಾಷ್ಟ್ರೀಯ ಯೋಗ ದಿನ 2022 ಇದರ ಥೀಮ್ ಏನು, ಇದು ಎಷ್ಟನೇ ಆವೃತ್ತಿ ಆಗಿತ್ತು. ಹಾಗೆ ನಿಮಗೆಲ್ಲರಿಗೂ ಗೊತ್ತು, ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದು ಯೋಗ ದಿನವನ್ನು ಆಚರಣೆ ಮಾಡಿದರು. ಸೊ ಅದರ ಮೇಲೆ ಹಲವಾರು ವಿಚಾರಣೆಗಳನ್ನು ಥೀಮ್ ಆಗಿರ್ಬೋದು ಮತ್ತು ಯಾಕೆ ಆಚರಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಇನ್ನು ಮೊದಲನೇ ಆರ್ಟಿಕಲ್ನ ನೋಡೋಣ. ಮೊದಲನೇ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಂಡಿಯಾಸ್ ಫಸ್ಟ್ ಡಾರ್ಕ್ ಸ್ಕೈ ರಿಸರ್ವ್ ಟು ಕಮ್ ಅಪ್ ಇನ್ ಲಡಾಖ್ ಸೂನ್, ಅ ಪಾರ್ಟ್ ಆಫ್ ಚಾಂಗ್ಟೆಕ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಟ್ ಹ್ಯಾನ್ಲೆ. ಸೊ ಇದೇನಂತ ಹೇಳಿದ್ರೆ ಒಂದು ಡಾರ್ಕ್ ಸ್ಕೈ ರಿಸರ್ವ್ ಆಗಿದೆ. ಇದೊಂದು ನೋಡಿ, ಲಡಾಖ್ ಅನ್ನೋದು ಏನಿದೆ ಇದೊಂದು ಯೂನಿಯನ್ ಟೆರಿಟರಿ ಆಗಿದೆ. ಈ ಯೂನಿಯನ್ ಟೆರಿಟರಿ ಅಂತ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. ಸೊ ಈ ಲಡಾಖ್ನಲ್ಲಿ ಇತ್ತೀಚೆಗೆ ಒಂದು ಚಾಂಗ್ಟ್ಯಾಂಕ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನೋದರಲ್ಲಿ ಒಂದು ಆಸ್ಟ್ರೋನಮಿ ಬೇಸ್ಡ್ ಟೂರಿಸಮ್ನ ಮಾಡೋಕ್ಕೆ ಇದಾಗಿದೆ. ಸೊ ಇದು ಸೈನ್ಸಿಂದ ಒಂದು ಹಣವನ್ನು ಗಳಿಸೋಕೆ ಒಂದು ಕಮರ್ಷಿಯಲ್ ಪ್ಲೇಸ್ ಆಗಿ ಮಾಡ್ಬೋದು. ಇದು ಟೂರಿಸಮ್ನ ಬೂಸ್ಟ್ ಮಾಡುತ್ತೆ ಮತ್ತು ಸೈನ್ಸಿಂದ ದುಡ್ಡು ಬರ್ತಿರೋದು ಒಂದು ಖುಷಿಯ ವಿಚಾರ ಅಂತ ಹೇಳಿಬಿಟ್ಟು. ಸೊ ಇದು ಯಾವ್ಯಾವ ನಡುವೆ ಅಗ್ರಿಮೆಂಟ್ ಆಗಿದೆ ಅಂದರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ನಮ್ಮ ಬೆಂಗಳೂರು ಸಂಸ್ಥೆ, ಹಾಗೆ ಲಡಾಖ್ ಯೂನಿಯನ್ ಟೆರಿಟರಿ ಅಡ್ಮಿನಿಸ್ಟ್ರೇಷನ್, ಲಡಾಖ್ ಆಟೋನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಇವರ ನಡುವೆ ಒಂದು ಟ್ರಿಪಾರ್ಟೈಟ್ ಅಗ್ರಿಮೆಂಟ್ ಆಗಿದೆ. ಈ ರೀತಿಯಾದಂಥ ಒಂದು ಟೂರಿಸಮ್ ಅಂದರೆ ಈ ಆಸ್ಟ್ರೋನಮಿ ಬೇಸ್ಡ್ ಟೂರಿಸಮ್ ಅಂದರೆ ಅಲ್ಲಿ ಒಂದು ಡಾರ್ಕ್ ಸ್ಕೈ ರಿಸರ್ವ್ನಿಂದ ಬಾಹ್ಯಾಕಾಶವನ್ನು ನಮಗೆ ತೋರಿಸೋದು, ಒಂದಿಷ್ಟು ನಕ್ಷತ್ರಗಳನ್ನು ತೋರಿಸೋದು, ಆ ರೀತಿಯಾದಂಥ ಒಂದು ಡಾರ್ಕ್ ಸ್ಕೈ ರಿಸರ್ವ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ಹ್ಯಾನ್ಲೆ ಡಾರ್ಕ್ ಸ್ಕೈ ರಿಸರ್ವ್ HDSR ಅಂತ ಹೇಳಿಬಿಟ್ಟು ಕರೀತಾರೆ. ಸೊ ಹ್ಯಾನ್ಲೇಲಿ ಆಗ್ತಾಯಿದೆ, ಲಡಾಖಲ್ಲಿ ಆಗ್ತಾಯಿದೆ, ಚಾಂಗ್ಟ್ಯಾಂಗ್ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇದು 4500 ಮೀಟರ್ ಎತ್ತರದಲ್ಲಿ ಆಗ್ತಾಯಿದೆ. ಇದು ಯಾಕಂತಂದರೆ ಈ ಆಂಧ್ರ ಪ್ರದೇಶದಲ್ಲಿ ಆಪ್ಟಿಕಲ್ ಗಾಮಾ ರೇಸ್ ಇನ್ಫ್ರಾರೆಡ್ ಟೆಲಿಸ್ಕೋಪನ್ನು ಇಂಡಿಯನ್ ಆಸ್ಟ್ರಾನಮಿಕಲ್ ಅಬ್ಸರ್ವೇಟರಿ ಕಾಂಪ್ಲೆಕ್ಸ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಮಾಡ್ತಿದೆ ಅಂತ ಹೇಳಿಬಿಟ್ಟು ನೀವು ತಿಳ್ಕೊಬೇಕು. ಇದರಿಂದ ನಮಗೆ ನಕ್ಷತ್ರಗಳಾಗಿರ್ಬೋದು, ಗ್ಯಾಲಾಕ್ಸೀಸ್, ಎಕ್ಸೋ ಪ್ಲಾನೆಟ್ಸ್ ಮತ್ತು ಯೂನಿವರ್ಸ್ನ ಎವಲ್ಯೂಷನ್ನ ತಿಳ್ಕೊಳ್ಳಲಿಕ್ಕೆ ನಮಗೆ ಇದು ಬಹಳ ಉಪಯುಕ್ತವಾಗಿದೆ. ಹಾಗೆ ಟೂರಿಸಮ್ ಕೂಡ ಬೂಸ್ಟ್ ಆಗುತ್ತೆ ಇದರಿಂದ. ಸೊ ಇದ್ರ ಬಗ್ಗೆ ನಿಮಗೆ ವಿಚಾರ ತಿಳಿದಿರಲಿ, ಎಲ್ಲಾಗ್ತಾ ಇದೆ ಮತ್ತು ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿದಿರಲಿ. ಇದು ಭಾರತದ ಮೊದಲ ಪ್ರಥಮ ಡಾರ್ಕ್ ಸ್ಕೈ ರಿಸರ್ವ್ ಆಗಿದೆ. ಸೊ ಇದ್ರ ಮೇಲೆ ಪ್ರಶ್ನೆಯನ್ನು ನೋಡೋಣ. ಭಾರತದ ಮೊದಲ ಡಾರ್ಕ್ ಸ್ಕೈ ರಿಸರ್ವನ್ನು ಎಲ್ಲಿ ಸ್ಥಾಪಿಸಲಾಗುವುದು? ವೇರ್ ವಿಲ್ ಇಂಡಿಯಾಸ್ ಫಸ್ಟ್ ಡಾರ್ಕ್ ಸ್ಕೈ ರಿಸರ್ವ್ ಬಿ ಸೆಟಪ್? 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ನೀವು ಈಗಿನ ಆರ್ಟಿಕಲನ್ನು ಎಕ್ಸ್ಪ್ಲೇನ್ ಮಾಡ್ತಾ ನಾನು ಹೇಳಿದ್ದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಹ್ಯಾನ್ಲೆ, ಲಡಾಖ್. ಇನ್ನು ಲೋಸಾರ್ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಅಂತ ಹೇಳಿಬಿಟ್ಟಿದೆ, ಅದು ಕೂಡ ಲಡಾಖ್ ಅಂತ ಹೇಳಿಬಿಟ್ಟು ಕರೀತಾರೆ. ಇನ್ನು ಲಡಾಖ್ನ ರಾಜ್ಯ ಪ್ರಾಣಿ ಮತ್ತು ಪಕ್ಷಿ ಯಾವುದು ಅಂತ ಹೇಳಿಬಿಟ್ಟು, ಸೊ ಅದಕ್ಕೆ ಹಿಮಚಿರತೆ ಮತ್ತು ಕಪ್ಪು ಕುತ್ತಿಗೆಯ ಕ್ರೇನ್ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಇದ್ರ ಬಗ್ಗೆ ನಿಮಗೆ ನಾನು ಹೇಳಿದಾಗೆ ಒಂದು ಕರೆಂಟ್ ಅಫೇರ್ಸ್ ಇದೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಸೂಕ್ತವಾದಂತಿರುವಂತಹ ಒಂದು
ಸ್ಟ್ಯಾಟಿಕ್ ಜಿ ಕೆ ಪಾಯಿಂಟ್ಸ್ನ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಇತ್ತೀಚೆಗೆ ಲಡಾಖ್ನಲ್ಲಿ ಹ್ಯಾನ್ಲೆಯಲ್ಲಿ ಒಂದು ಡಾರ್ಕ್ ಸ್ಕೈ ರಿಸರ್ವ್ ಆಗಿರೋದ್ರಿಂದ ಲಡಾಖ್ ಮೇಲೆ ನಡೀತಿರುವಂಥ ಹಲವಾರು ವಿಚಾರಗಳನ್ನು ನೀವು ತಿಳ್ಕೊಬೇಕಾಗತ್ತೆ. ಮುಂದಿನ ಆರ್ಟಿಕಲ್ನ ನೋಡೋಣ. ಈ ಮುಂದಿನ ಆರ್ಟಿಕಲ್ ಆಲ್ ಇಂಡಿಯಾ ರೇಡಿಯೋಯಿಂದ ತೆಗೆದುಕೊಂಡಂಥದ್ದು. ಇದೇನು ಹೇಳುತ್ತೆ ಅಂದರೆ, ಗುಜರಾತ್ ಬಿಕಮ್ಸ್ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಲಾಂಚ್ ಬಾಲಿಕಾ ಪಂಚಾಯತ್. ಸೊ ಅಂದರೆ ಬಾಲಿಕಾ ಪಂಚಾಯತನ್ನು ಸ್ಟಾರ್ಟ್ ಮಾಡಲಿಕ್ಕೆ ಈ ಗುಜರಾತ್ ಮೊದಲ ರಾಜ್ಯ ಆಗಿ ಹೊರಹೊಮ್ಮಿದೆ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯರು ಈ ಒಂದು ಪಂಚಾಯತಲ್ಲಿ ಭಾಗವಹಿಸೋದ್ರಿಂದ ಮಹಿಳೆಯರ ಲೀಡರ್ಶಿಪ್ ಮತ್ತು ಯಂಗ್ ಏಜಲ್ಲೇ ಬಾಲಿಕಾ ಅಂತ ಅಂದರೆ ಯಂಗ್ ಏಜಲ್ಲೇ ಈ ಮಹಿಳೆಯರು ಅಥವಾ ಹುಡುಗಿಯರು ಈ ಪಂಚಾಯತ್ನಲ್ಲಿ ಎಲೆಕ್ಷನ್ಗಳಲ್ಲಿ ಭಾಗವಹಿಸೋದ್ರಿಂದ, ವೋಟ್ ಮಾಡೋದ್ರಿಂದ ಮತ್ತು ಒಂದು ವಾಲಂಟಿಯರಿಂಗ್ ಎಲೆಕ್ಷನರಿಂಗ್ ಮಾಡೋದ್ರಿಂದ, ಸೊ ಇದರಿಂದ ಒಂದು ವುಮನ್ನ ಎಂಪವರ್ಮೆಂಟ್ ಕೂಡ ಆದಂಗೆ ಆಗುತ್ತೆ ಮತ್ತು ಈ ಪಾಲಿಟಿಕ್ಸ್ ಕ್ಷೇತ್ರದಲ್ಲಿ ವುಮನ್ ಬಂದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಬಾಲಿಕಾ ಪಂಚಾಯತ್ ಒಂದು ತುಂಬ ಎಸ್ಟ್ಯಾಬ್ಲಿಷ್ಮೆಂಟ್ ಆಗಿರೋದು ಬಹಳ ಇಂಪಾರ್ಟೆಂಟ್ ನಮ್ಮ ವುಮನ್ ಎಂಪವರ್ಮೆಂಟಿಗೆ. ಸೊ ಇದು ಎಲ್ಲೆಲ್ಲಿ ಆಗ್ತಿದೆ ಅಂದರೆ, ಬಾಲಿಕಾ ಸರ್ಪಂಚ್ ಗರ್ವಬಟಿ ಆಫ್ ಪುನರಿಯಾ ಪಂಚಾಯತ್ ಆಫ್ ಕಚ್ ಡಿಸ್ಟ್ರಿಕ್ಟಲ್ಲಿ ಈ ಬೆನಿಫಿಟ್ಸ್, ಬಾಲಿಕಾ ಪಂಚಾಯತ್ ಬೆನಿಫಿಟ್ಸ್ ನಾವು ಕಾಣ್ಬೋದು. ಸೊ ಇದು ಹುಡುಗಿಯರಿಗೆ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಇದು ಪ್ರೋತ್ಸಾಹ ನೀಡ್ತಾ ಇದೆ ಬಾಲಿಕಾ ಪಂಚಾಯತ್. ಎಲ್ಲಿ ಅಂತ ಹೇಳಿದ್ರೆ ಗುಜರಾತ್ನಲ್ಲಿ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಯಾವ ರಾಜ್ಯವು ಬಾಲಿಕಾ ಪಂಚಾಯತ್ ಆರಂಭಿಸಿದ ದೇಶದ ಮೊದಲ ರಾಜ್ಯವಾಗಿದೆ? ವಿಚ್ ಸ್ಟೇಟ್ ರೀಸೆಂಟ್ಲಿ ಬಿಕಮ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಲಾಂಚ್ ದ ಬಾಲಿಕಾ ಪಂಚಾಯತ್? 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಈಗ ನಾವು ಆರ್ಟಿಕಲನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದಿದ್ವಿ, ಯಾವ ರಾಜ್ಯ ಬಾಲಿಕಾ ಪಂಚಾಯತನ್ನು ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಗುಜರಾತ್. ಇನ್ನು ವಿಶ್ವದ ಮೊದಲ ನ್ಯಾನೋ ಯೂರಿಯಾ ಘಟಕವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅಂದರೆ ಅದು ಕೂಡ ನಮ್ಮ ಗುಜರಾತಲ್ಲೇ, ಕಲೋಲ್ ಗುಜರಾತ್ನಲ್ಲಿ. ಸ್ಟೀಲ್ ಸ್ಲ್ಯಾಗ್ ರಸ್ತೆ ಪಡೆದ ಮೊದಲ ನಗರ ಯಾವುದು ಅಂದರೆ ಸೂರತ್, ಗುಜರಾತ್. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್ನ ನೋಡೋಣ. ಮುಂದಿನ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ, ಅ ಕ್ಲೋಸರ್ ಲುಕ್ ಟು ದ ರ್ಯೂಟಸ್ ಇನ್ಸ್ಟಿಟ್ಯೂಟ್ ಡಿಜಿಟಲ್ ನ್ಯೂಸ್ ರಿಪೋರ್ಟ್ 2022. ಸೊ ಏನಾದಂತಂದರೆ, ಈಗ ಜರ್ನಲಿಸಮ್ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂದು ಕಮರ್ಷಿಯಲ್ ಆಗಿಬಿಟ್ಟಿದೆ. ಸೊ ಒಂದು ಕಮರ್ಷಿಯಲ್ ಜರ್ನಲಿಸಮ್ ಬಂದಿದೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಪ್ರೈವೇಟ್ ನ್ಯೂಸ್ ಚಾನಲನ್ನು ನೀವು ನೋಡಿದ್ರಿ ಅಂತ ಅಂದರೆ, ಸೊ ನಿಮಗೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತೆ. ಮತ್ತು ಅದರಲ್ಲಿ ನಡೆಸುವಂತಹ ಕಾರ್ಯಕ್ರಮಗಳು ಯಾವುದೋ ಒಂದು ಸಂಸ್ಥೆ ಅಥವಾ ಒಂದು ಪ್ರೈವೇಟ್ ಆಗಿರೋದ್ರಿಂದ, ಸೊ ಇದು ಅಡ್ವರ್ಟೈಸ್ಮೆಂಟ್ಸಿಗೆ, ಅಡ್ವೈಸರ್ಸಿಗೆ, ಹಾಗೆ ಒಂದು ಸಂಸ್ಥೆಗೆ ಒಂದು ವಿಲೀನ ಆಗಿರ್ಬೋ ಚಾನ್ಸಸ್ ಇರುತ್ತೆ. ಮತ್ತು ನ್ಯೂಸ್ಗಳು ಅಥೆಂಟಿಸಿಟಿ ಕಮ್ಮಿ ಇರುತ್ತೆ. ಮತ್ತು ಚಿಕ್ಕ ವಿಚಾರಗಳನ್ನು ದೊಡ್ಡದಾಗಿ ನ್ಯೂಸನ್ನು ಮಾಡುವಂತಹ ಪ್ರತೀತಿ ಈಗ ಬಂದುಬಿಟ್ಟಿದೆ. ಇನ್ನು ಯೂಟ್ಯೂಬಿಗೆ ಹೋದರೆ ಅಂತ ನೀವು ಯೂಟ್ಯೂಬಲ್ಲಿ ನಿಮಗೆ ಅತಿ ಹೆಚ್ಚು ಫೇಕ್ ನ್ಯೂಸ್ಗಳು ಕಂಡುಬರುತ್ತೆ. ವಾಟ್ಸ್ಯಾಪಲ್ಲಿ ಕೂಡ ಅತಿ ಹೆಚ್ಚು ಫೇಕ್ ನ್ಯೂಸ್ಗಳು ಹರಡಾಡುತ್ತೆ. ಸೊ ಹಾಗಾಗಿ ಜರ್ನಲಿಸಮ್ನ ಏನು ಮಾನ್ಯತೆ ಇತ್ತು ಮುಂಚೆ, ಎಷ್ಟು ಈಗ ಒಂದು ಫ್ರೀಡಮ್ ಸ್ಟ್ರಗಲಲ್ಲಾಗಿರ್ಬೋದು ಅಥವಾ ಬೇರೆ ದೇಶದಲ್ಲಿ ಒಂದು ಉನ್ನತ ಮಟ್ಟಿಗೆ ಏರಲಿಕ್ಕೆ ಒಂದು ಜರ್ನಲಿಸಮ್ ಏನು ಪೂರಕವಾಗಿತ್ತು, ಈಗ ಅದರ ಮಾನ್ಯತೆ ಈಗ ಕಡಿಮೆ ಆಗ್ತಿದೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬೋದು ನೀವು. ಸೊ ಅದನ್ನೇ ವರದಿ ಮಾಡಿದೆ ಈಗ 2022 ರ್ಯೂಟರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಡಿಜಿಟಲ್ ನ್ಯೂಸ್ ರಿಪೋರ್ಟ್ ಅಂತ ಹೇಳಿಬಿಟ್ಟು. ಸೊ ಇದು ಏನು ಹೇಳಿದೆ ಅಂತ ಹೇಳಿದ್ರೆ, ಯಾವ ಕಂಟ್ರೀಸಲ್ಲಿ ಈ ಯಂಗರ್ ಏಜ್ ಗ್ರೂಪ್ಸ್ ಅವರು ಮತ್ತು ಒಂದಿಷ್ಟು ಜನ ಏಜ್ ಗ್ರೂಪ್ನವರು ನ್ಯೂಸನ್ನು ನೋಡೋದು ನಿಲ್ಲಿಸಿದ್ದಾರೆ ಅಥವಾ ನ್ಯೂಸ್ ಕನ್ಸಪ್ಷನ್ ಕಡಿಮೆ ಆಗ್ತಾ ಇದೆ. ಸೊ ಯಾಕೆ ಕಾರಣ ಇರ್ಬೋದು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅಂತ ಈ ಟಿಕ್ಟಾಕ್ ಅಥವಾ ಬೇರೆ ಯಾವುದಾದ್ರೂ ಒಂದು ಫೇಸ್ಬುಕ್, ವಾಟ್ಸ್ಯಾಪ್ ಈ ರೀತಿಯಾದಂತಹ ಆ್ಯಪ್ಗಳಿಂದ, ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿಂದ ನ್ಯೂಸ್ಗಳು ಹರಿದಾಡ್ತಿರೋದ್ರಿಂದ ಈ ಟ್ರೆಡಿಷ್ನಲ್ ಮೀಡಿಯಾ ಏನಿತ್ತು ಅದರಿಂದ ದೂರ ಆಗ್ತಾ ಇದ್ದಾರೆ ಈ ಯಂಗರ್ ಜನ್ರೇಷನ್ ಎಸ್ಪೆಷಲಿ ಅಂತ ಹೇಳಿಬಿಟ್ಟು ಈ ರ್ಯೂಟರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಡಿಜಿಟಲ್ ನ್ಯೂಸ್ ರಿಪೋರ್ಟ್ ಹೇಳಿದೆ. ಸೊ ಈ ರಿಪೋರ್ಟಿಂದ ನಮಗೇನು ಗೊತ್ತಾಗುತ್ತೆ, ಜರ್ನಲಿಸಮ್ ಈಗ ಒಂದು ಒಳ್ಳೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಮತ್ತು ಯುಗೋ ಅಂತ ಹೇಳಿಬಿಟ್ಟು ಒಂದು ಬ್ರಿಟಿಷ್ ಮಾರ್ಕೆಟ್ ರಿಸರ್ಚ್ ಮತ್ತು ಡೇಟಾ ಅನಾಲಿಟಿಕ್ಸ್ ಫರ್ಮ್ ಇದು ಯುಗೋ ಅಂತ. ಸೊ ಅವರು ಒಂದು ಸರ್ವೆ ಮಾಡಿರೋದ್ರಿಂದ ಈ ವರದಿಯನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಸೊ ಇದ್ರ ಮೇಲೆ ಯಾವ ರೀತಿಯಾದಂತಹ ಒಂದು ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಯಾವ ಸಂಸ್ಥೆಯು ಡಿಜಿಟಲ್ ಸುದ್ದಿ ವರದಿ 2022 ಬಿಡುಗಡೆ ಮಾಡಿದೆ? ವಿಚ್ ಆರ್ಗನೈಸೇಷನ್ ಹ್ಯಾವ್ ಆಸ್ ರೀಸೆಂಟ್ಲಿ ರಿಲೀಸ್ ದ ಡಿಜಿಟಲ್ ನ್ಯೂಸ್ ರಿಪೋರ್ಟ್ 2022? 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಈಗಿನ ನ್ಯೂಸ್ ಆರ್ಟಿಕಲ್ನ ಹೇಳಿದ್ವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ರಾಯ್ಟರ್ಸ್ ಇನ್ಸ್ಟಿಟ್ಯೂಟ್. ಇನ್ನು ಏಷ್ಯಾದ ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ವರದಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಕೇರಳ.
ಇನ್ನು ರಾಷ್ಟ್ರೀಯ ಸಾಧನೆ ಸಮೀಕ್ಷೆ NAS 2021 ವರದಿಯ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ರೆ ಅದು ಶಿಕ್ಷಣ ಸಚಿವಾಲಯ. ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲನ್ನು ನೋಡೋಣ. ಮುಂದಿನ ಆರ್ಟಿಕಲ್ ಆಲ್ ಇಂಡಿಯಾ ರೇಡಿಯೋಯಿಂದ ತೆಗೆದುಕೊಂಡಂಥದ್ದು. ಸೊ ಇದೇನು ಹೇಳುತ್ತೆ ಅಂದರೆ ಚೀನಾ ಲಾಂಚಸ್ ಥರ್ಡ್ ಮೋಸ್ಟ್ ಅಡ್ವಾನ್ಸ್ಡ್ ಡೊಮೆಸ್ಟಿಕಲಿ ಬಿಲ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಫುಜಿಯನ್. ಸೊ ಈ ಫುಜಿಯನ್ ಅನ್ನೋದು ಹೆಸರು ನೆನಪಲ್ಲಿರಲಿ. ಸೊ ಇದು ನಮ್ಮ ಚೀನಾ ದೇಶದ ಒಂದು ಅಡ್ವಾನ್ಸ್ಡ್ ಫುಲ್ಲಿ ಡೊಮೆಸ್ಟಿಕಲಿ ಬಿಲ್ಟ್ ಅಂದರೆ ಎಲ್ಲವನ್ನ ಅಲ್ಲೇ ಬಿಲ್ಡ್ ಮಾಡಿರುವಂತಹ ಒಂದು ಮೊಟ್ಟ ಮೊದಲ ಒಂದು ಫುಜಿಯನ್ ಅಂತ ಹೇಳ್ಬಿಟ್ಟು ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ನ ಮಾಡಿದೆ. ಸೊ ಅದು ಇತ್ತೀಚೆಗೆ ಅದನ್ನು ಕಮಿಷನ್ ಮಾಡಲಾಯಿತು. ಸೊ ಇದಕ್ಕಿಂತ ಮುಂಚೆ ಯಾವುದಿತ್ತು ಅಂತ ಹೇಳಿದ್ರೆ ಲಿಯೋನಿಂಗ್ ಅಂತ ಹೇಳ್ಬಿಟ್ಟು ಒಂದು ಚೀನಾಸ್ ಫಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಕರಿತೀವಿ, ಲಿಯೋನಿಂಗ್ ಅಂತ. ಸೊ ಅದು 2012ರಲ್ಲಿ ಡಿಕಮಿಷನ್ ಮಾಡಿದರು. ನಂತರ ಎರಡನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು ಅಂದರೆ ಶ್ಯಾಂಡಾಂಗ್ ಅಂತ ಹೇಳ್ಬಿಟ್ಟು. ಸೊ ಅದು 2019ರಿಂದ ಇಂಡಿಜಿನಿಯಸ್ಲಿ ಬಿಲ್ಟ್ ಆಗಿತ್ತು ಅದು. ಸೊ ಈಗ ಫುಲ್ಲಿ ಡೊಮೆಸ್ಟಿಕಲ್ ಬಿಲ್ಟ್ ಆದಂಥ ಒಂದು ನೇವಲ್ ವೆಸಲ್ ಹೆಸರು ಫುಜಿಯನ್ ಅಂತ ಹೇಳ್ಬಿಟ್ಟು ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇದು ಚೀನಾ ದೇಶದಿಂದ ಬಂದಿದೆ. ಸೊ ಇದು ಇದರ ಶಿಪ್ ಮೊದಲೇ ಆಗಬೇಕಿತ್ತು. ಕೋವಿಡ್ ಲಾಕ್ಡೌನ್ ಕಾರಣದಿಂದ, ಶಾಂಘೈನಲ್ಲಿ ಆದಂಥ ಕೋವಿಡ್ ಲಾಕ್ಡೌನ್ ಕಾರಣದಿಂದ 2 ತಿಂಗಳ ಡಿಲೇ ಆಗಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಈ ಫುಜಿಯನ್ ಒಂದು ಒಳ್ಳೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ ಮತ್ತು ಇದು ಕಂಪ್ಲೀಟ್ಲಿ ಡೊಮೆಸ್ಟಿಕಲಿ ಬಿಲ್ಟ್ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ. ಸೊ ಅದು ಕೂಡ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಮಾನಯಾನ ನೌಕೆ ಫುಜಿಯನ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ಫುಜಿಯನ್ ಇನ್ ನ್ಯೂಸ್ ರೀಸೆಂಟ್ಲಿ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಅಂತ ಹೇಳ್ಬಿಟ್ಟು 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ ನಿಮಗೆ. ಸೊ ಈಗಿನ ಆರ್ಟಿಕಲನ್ನು ಹೇಳ್ತಾ ಇದ್ದೆ ಯಾವ ದೇಶಕ್ಕೆ ಸಂಬಂಧ ಬಂತು ಮತ್ತು ಅದರ ಹಿಂದೆ ಇರುವಂತಹ ನಾನು ವಿಚಾರಗಳನ್ನು ಕೂಡ ಹೇಳಿದ್ದೆ. ಸರಿಯಾದ ಉತ್ತರ ಚೀನಾ. ಇತ್ತೀಚೆಗೆ ಯಾವ ದೇಶವು ಚಂದ್ರನ ಹೊಸ ಭೂವೈಜ್ಞಾನಿಕ ನಕ್ಷೆಯನ್ನು ಬಿಡುಗಡೆ ಮಾಡಿದೆ? ಇದು ನಿಮಗೆ ನಾವು ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ವಿ ಕೂಡ. ಸೊ ಇದಕ್ಕೆ ಸರಿಯಾದ ಉತ್ತರ ಚೀನಾ. ಏಷ್ಯಾ ವಿಶ್ವವಿದ್ಯಾನಿಲಯ ಶ್ರೇಯಾಂಕದಲ್ಲಿ 2028ರಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಚೀನಾನೇ. ಸೊ ಇದ್ರ ಬಗ್ಗೆ ಕೂಡ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ನ ನೋಡೋಣ. ಮುಂದಿನ ಆರ್ಟಿಕಲ್ ದ ಹಿಂದೂ ನ್ಯೂಸ್ ಪೇಪರಿಂದ ತೆಗೆದುಕೊಂಡಂಥದ್ದು. ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ 5 ಹೈಕೋರ್ಟ್ಸ್ ಟು ಗೆಟ್ ನ್ಯೂ ಚೀಫ್ ಜಸ್ಟಿಸಸ್ ಅಂತ. ಅಂದರೆ ಈ ಹೈಕೋರ್ಟ್ಗಳೇನಿರುತ್ತೆ ರಾಜ್ಯದಲ್ಲಿ, ಸೊ ಅದಕ್ಕೆ ಹೊಸ ಚೀಫ್ ಜಸ್ಟಿಸ್ಗಳು ನೇಮಕ ಆಗ್ತಾರೆ ಅಂತ ಹೇಳ್ಬಿಟ್ಟು ಇದು ನ್ಯೂಸ್. ಮತ್ತು ತೆಲಂಗಾಣದ ಚೀಫ್ ಜಸ್ಟಿಸ್ ಯಾರಿದ್ರು, ಸೊ ಅವರು ಈಗ ಡೆಲ್ಲಿ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಯಾರು ಅಂತ ಹೇಳಿದ್ರೆ ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾ ಅನ್ನೋರು ಈಗ ಡೆಲ್ಲಿ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ತೆಲಂಗಾಣದ ಹೈಕೋರ್ಟ್ ಚೀಫ್ ಜಸ್ಟಿಸ್ ಇದ್ದರು, ಸೊ ಅವರು ಇವಾಗ ಡೆಲ್ಲಿ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಇನ್ನು ಬೇರೆ 5 ನಾನು ಹೇಳಿದೆ 5 ಹೈಕೋರ್ಟ್ಗಳಿಗೆ ನೇಮಕ ಆಗಿದ್ದಾರೆ ಅಂತ. ಒಂದು ತೆಲಂಗಾಣ ಟು ಡೆಲ್ಲಿ, ಇನ್ನು ಉಳಿದವ್ರು ಯಾವ್ದು ಅಂತ ಹೇಳಿದ್ರೆ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ರಾಜಸ್ಥಾನ್, ಗುವಾಹಟಿ ಮತ್ತು ತೆಲಂಗಾಣ ಇವರೆಲ್ಲರಿಗೂ ಹೊಸ ಚೀಫ್ ಜಸ್ಟಿಸ್ಗಳು ಬರಲಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಸೊ ಇದು NV ರಮಣ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದ್ದಾರೆ, ಸೊ ಇವರ ನೇತೃತ್ವದಲ್ಲಿ ಇದು ಅಪಾಯಿಂಟ್ಮೆಂಟ್ಗಳು ಆಗತ್ತೆ ಅಂತ ಹೇಳಿಬಿಟ್ಟು ನೀವು ತಿಳ್ಕೊಂಡಿರಬೇಕಾಗತ್ತೆ. ಸೊ ಈ ಜುಡಿಷಿಯಲ್ ವೇಕೆನ್ಸೀಸ್ ಎಷ್ಟಿದೆ ಅಂತ ಹೇಳಿದ್ರೆ ಈಗ 400 ಇದೆ. ಒಂದು 25 ಹೈಕೋರ್ಟ್ಗಳಲ್ಲಿ 400 ವರ್ಕಿಂಗ್ ಸ್ಟ್ರೆಂತ್ ಇರುತ್ತೆ. ಸೊ ಇಷ್ಟು ವೇಕೆನ್ಸಿಗಳಿರ್ತಿತ್ತು. ಸೊ ಅದರ ನೇಮಕಾತಿಯನ್ನು ಈಗ ಮಾಡಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಸೊ ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಜೂನ್ 19, 2022ರಂದು 6 ಹೈಕೋರ್ಟ್ಗಳಲ್ಲಿ ಹೊಸ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಿಸಲಾಯಿತು. ಕೆಳಗಿನವನಲ್ಲಿ ಯಾವುದು ತಪ್ಪಾಗಿದೆ? ಆನ್ 19 June 2022, ನ್ಯೂ ಚೀಫ್ ಜಸ್ಟಿಸ್ ವರ್ ಅಪಾಯಿಂಟೆಡ್ ಇನ್ 6 ಹೈಕೋರ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ವಿಚ್ ಪೇರ್ ಇಸ್ ರಾಂಗ್. ಯಾವುದು ತಪ್ಪಾಗಿದೆ ಅಂತ ಹೇಳಿಬಿಟ್ಟು ನೀವು ಕಂಡುಹಿಡಬೇಕಾಗತ್ತೆ. ಉತ್ತರಾಖಂಡ್ ವಿಪಿನ್ ಸಿಂಘಿ, ಹಿಮಾಚಲ್ ಪ್ರದೇಶ್ ಅಮ್ಜದ್ ಅಂತಮೇಶ್ ಸೈಯದ್, ದೆಹಲಿ ಸತೀಶ್ ಚಂದ್ರ ಶರ್ಮಾ, ತೆಲಂಗಾಣದ ಶಿಂದೆ ಸಾಂಬಾಜಿ ಶಿವಾಜಿ. ಸೊ ನಿಮಗೆ ಸರಿಯಾದ ಉತ್ತರ ಅಥವಾ ತಪ್ಪಾದ ಆಯ್ಕೆ ಯಾವುದು ಅಂತ ಹೇಳಿದ್ರೆ ತೆಲಂಗಾಣದ ಶಿಂದೆ ಸಾಂಬಾಜಿ ಶಿವಾಜಿ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ಮುಂದಿನ ಆರ್ಟಿಕಲ್ನ ನೋಡೋಣ. ಮುಂದಿನ ಆರ್ಟಿಕಲ್ ಇಂಡಿಯಾ ರ್ಯಾಂಕ್ 3rd ಇನ್ REN 21 ರಿನ್ಯೂವೇಬಲ್ 2022 ಗ್ಲೋಬಲ್ ಸ್ಟಾರ್ಟಪ್ ರಿಪೋರ್ಟ್ ಅಂತ, ಸ್ಟೇಟಸ್ ರಿಪೋರ್ಟ್ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಒಂದು ವರದಿ ಇದು GSR 2022 ರಿಪೋರ್ಟ್ ಅಂತ ಹೇಳಿಬಿಟ್ಟು. ಸೊ ಇದೇನು ಹೇಳ್ತಾ ಅಂದರೆ ರಿನ್ಯೂವೇಬಲ್ಸ್ ಮೇಲೆ ಇರುವಂತಹ ಒಂದು ರಿಪೋರ್ಟ್. ಇಂಡಿಯಾದ ಈಗ ಇದರ ವರದಿ ಪ್ರಕಾರ ಭಾರತದ ರಿನ್ಯೂವೇಬಲ್ ಪವರ್ ಕೆಪಾಸಿಟಿ ಎಷ್ಟಾಗಿದೆ ಅಂತ ಹೇಳಿದ್ರೆ ಅಡಿಷನ್ ಆಗಿದೆ ಅಂತ ಹೇಳಿದ್ರೆ 15.4 ಗಿಗಾವ್ಯಾಟ್ ಅಷ್ಟು ಅಡಿಷನ್ ಆಗಿದೆ. ಇನ್ನು ಇಂಡಿಯಾ 843 ಮೆಗಾವ್ಯಾಟ್ ಅಷ್ಟು ಹೈಡ್ರೋ ಪವರ್ ಕೆಪಾಸಿಟಿನ 2021ರಲ್ಲಿ ಸ್ಥಾಪನೆ ಮಾಡಿತ್ತು.
ಇನ್ನು ಚೀನಾ ಇದೇ ರೀತಿ 136 ಗಿಗಾವ್ಯಾಟ್, US 43 ಗಿಗಾವ್ಯಾಟ್, ಓವರಾಲ್ ಆಗಿ 45.3 ಗಿಗಾವ್ಯಾಟ್ ಅಷ್ಟು ಸ್ಥಾಪನೆ ಮಾಡಿದೆ. ಭಾರತ 2ನೇ ಲಾರ್ಜೆಸ್ಟ್ ಮಾರ್ಕೆಟ್ ಸೋಲಾರ್ PV ಕೆಪಾಸಿಟಿಯನ್ನು ಏಷ್ಯಾದಲ್ಲಿ ಮಾಡಲಿಕ್ಕೆ. ಇದು ಜರ್ಮನಿಯನ್ನು ಸರ್ಪ್ಯಾಸ್ ಮಾಡಿದೆ. ಟೋಟಲ್ ಇನ್ಸ್ಟಾಲೇಷನಲ್ಲಿ 60.4 ಗಿಗಾವ್ಯಾಟ್ ಅಷ್ಟು ಇನ್ಸ್ಟಾಲೇಷನ್ಸ್ನ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಿ, ಆ ವರದಿ ಇದನ್ನು ಹೇಳುತ್ತೆ. ಇದ್ರ ಮೇಲೆ ಯಾವ ರೀತಿಯಾದಂಥ ಪ್ರಚಲಿತ ಘಟನೆ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ನವೀಕರಿಸಬಹುದಾದ 2022 ಜಾಗತಿಕ ಸ್ಥಿತಿ ವರದಿ GSR 2022ಯಲ್ಲಿ ಭಾರತದ ಎಷ್ಟನೆಯ ಸ್ಥಾನದಲ್ಲಿದೆ? ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ ರಿನ್ಯೂವೇಬಲ್ಸ್ 2022 ಗ್ಲೋಬಲ್ ಸ್ಟೇಟಸ್ ರಿಪೋರ್ಟ್ GSR 2022? 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಈಗಿನ ನಾನು ಆರ್ಟಿಕಲನ್ನು ಹೇಳಿದ್ದೆ ಯಾವ ರೀತಿಯಾದಂತಹ ಆರ್ಟಿಕಲನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ 3ನೇ ಸ್ಥಾನ. ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕ 2022ರಲ್ಲಿ ಭಾರತದ್ದು 37ನೇ ಸ್ಥಾನ. ಜಾಗತಿಕ ಶಾಂತಿ ಸೂಚ್ಯಾಂಕ 2022ರಲ್ಲಿ 135ನೇ ಸ್ಥಾನ. ಜಾಗತಿಕ ಸುಸ್ಥಿರ ಅಭಿವೃದ್ಧಿ ವರದಿ 2022ರಲ್ಲಿ 121ನೇ ಸ್ಥಾನ. ಇವೆಲ್ಲವೂ ನಾವು ಕಳೆದ ಸಂಚಿಕೆಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ನ ನೋಡೋಣ. ಮುಂದಿನ ಆರ್ಟಿಕಲ್ ನ್ಯೂ ಸ್ಪೀಸೀಸ್ ಆಫ್ ಬ್ಯಾಂಬೂ ಡ್ವೆಲ್ಲಿಂಗ್ ಬ್ಯಾಟ್ ಫೌಂಡ್ ಇನ್ ಮೇಘಾಲಯ ಅಂತ ಹೇಳಿಬಿಟ್ಟು ಕರ್ಸ್ಕೊಳ್ಳುತ್ತೆ. ಸೊ ಇದೊಂದು ಬ್ಯಾಂಬೂ ಡ್ವೆಲ್ಲಿಂಗ್ ಬ್ಯಾಟ್ ಅಂತ ಕರಿತೀವಿ, ಒಂದು ಬಾವುಲಿ. ಇದರ ಹೊಸ ಸಂತತಿ ಅಥವಾ ತಳಿ ಸ್ಪೀಸೀಸ್ ನಮಗೆ ಮೇಘಾಲಯದಲ್ಲಿ ಕಂಡು ಬಂದಿದೆ. ಸೊ ಇದು ರಿಬಾಯ್ ಡಿಸ್ಟ್ರಿಕ್ಟ್ ಆಫ್ ಮೇಘಾಲಯದಲ್ಲಿ ಹೊಸ ಬ್ಯಾಂಬೋ ಡ್ವೆಲ್ಲಿಂಗ್ ಬ್ಯಾಟ್ ಅಂತ ಕರಿತೀವಿ, ಬ್ಯಾಂಬೂ ಬಾವಲಿ ಅಂತ ಕರಿತೀವಿ. ಸೊ ಅದು ಕಂಡು ಬಂದಿದೆ. ಅದರ ಹೆಸರನ್ನು ಗ್ಲಿಸ್ಟ್ರೋಫಸ್ ಮೆಗ್ಯಾಲಿಯೋನಸ್ ಅಂತ ಹೇಳಿಬಿಟ್ಟು ಹೆಸರಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇದು ಒಂದು ಥಿಕ್ ತಂಬ್ಡ್ ಬ್ಯಾಟ್ ಆಗಿದೆ ಮತ್ತು ಇದು ಭಾರತದಷ್ಟೇ ಅಲ್ಲ, ಸೌತ್ ಏಷ್ಯಾದಲ್ಲಿ ಕೂಡ ಕಂಡುಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗತ್ತೆ. ಸೊ ಎಲ್ಲಿ ಕಂಡುಬಂದು ಅಂತ ಕೇಳ್ತಾರೆ, ಮೇಘಾಲಯದಲ್ಲಿ. ಮತ್ತು ಭಾರತದಲ್ಲೇ ಎಷ್ಟು ರೀತಿಯಾದಂತಹ ಬ್ಯಾಟ್ ಸ್ಪೀಸೀಸ್ ಕಂಡುಬರುತ್ತೆ ಅಂದರೆ 131 ಸ್ಪೀಸೀಸ್ ಅಷ್ಟು ಕಂಡುಬರುತ್ತೆ. ಸೊ ಇದು ಯಾಕಂತ ಹೇಳಿದ್ರೆ ಭಾರತದ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಆ ರೀತಿ ಇರೋದ್ರಿಂದ ಅಷ್ಟು ಸಂತತಿಯ ತಳಿಗಳು ಕಂಡುಬರುತ್ತೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಹೊಸ ಜಾತಿಯ ಬಿದಿರು ಬಾವಲಿಯನ್ನು ಪತ್ತೆ ಹಚ್ಚಲಾಗಿದೆ? ಇನ್ ವಿಚ್ ಸ್ಟೇಟ್ ಹ್ಯಾಸ್ ಅ ನ್ಯೂ ಸ್ಪೀಸೀಸ್ ಆಫ್ ಬ್ಯಾಂಬೂ ಬ್ಯಾಟ್ ಬಿನ್ ಡಿಸ್ಕವರ್ಡ್ ರೀಸೆಂಟ್ಲಿ? 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಈಗಿನ ಆರ್ಟಿಕಲನ್ನು ಹೇಳಿದ್ವಿ ಯಾವ ರೀತಿಯಾದಂತಹ ಬಿದಿರು ಬಾವಲಿಯನ್ನು ಕಂಡುಹಿಡಿದಿದ್ದಾರೆ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯದಲ್ಲಿ ಕಂಡುಹಿಡಿದಿದ್ದಾರೆ. ಇನ್ನು ಅಸ್ಸಾಂ ರೈಫಲ್ಸ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಶಿಲಾಂಗಲ್ಲಿದೆ. ಮೇಘಾಲಯದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ನೌಕ್ರೆಕ್ ರಾಷ್ಟ್ರೀಯ ಉದ್ಯಾನವನ, ತಿಳಿದಿರಲಿ. ಇನ್ನು ಮುಂದಿನ ಆರ್ಟಿಕಲ್ನ ನೋಡೋಣ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಗ್ಸ್ ಬೆಸ್ಟ್ ರೀಜನಲ್ ಏರ್ಪೋರ್ಟ್ ಅವಾರ್ಡ್ ಇನ್ ಸೌತ್ ಏಷ್ಯಾ. ಸೊ ನಮ್ಮ ಸೌತ್ ಏಷ್ಯಾದಲ್ಲಿ ಕನ್ಸಿಡರ್ ಮಾಡಿದ್ರೆ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಸೊ ಅದನ್ನು ಬೆಸ್ಟ್ ರೀಜನಲ್ ಏರ್ಪೋರ್ಟ್ ಇನ್ ಇಂಡಿಯಾ ಆ್ಯಂಡ್ ಸೌತ್ ಏಷ್ಯಾ ಅಂತ ಹೇಳಿಬಿಟ್ಟು ಒಂದು ಪ್ರತಿಷ್ಠಿತ 2022 ಸ್ಕೈಟ್ರ್ಯಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ಸ್ನಲ್ಲಿ ಸಿಕ್ಕಿದೆ. ಸೊ ಇದು ನಮಗೊಂದು ಹೆಮ್ಮೆಯ ವಿಚಾರ. ನಮ್ಮ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಏನಿದೆ ಇದು ಬರೀ ಭಾರತದಷ್ಟೇ ಅಲ್ಲ, ಸೌತ್ ಏಷ್ಯಾದಲ್ಲೇ ಬೆಸ್ಟ್ ರೀಜನಲ್ ಏರ್ಪೋರ್ಟ್ ಅಂತ ಹೇಳಿಬಿಟ್ಟು ಅವಾರ್ಡನ್ನು ತಗೊಂಡಿದೆ. ಯಾವುದರಲ್ಲಿ ಅಂದರೆ 2022 ಸ್ಕೈಟ್ರ್ಯಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ಗಳಲ್ಲಿ ಈ ಅವಾರ್ಡನ್ನು ತಗೊಂಡಿದೆ. ಸೊ ಚೆಕ್-ಇನ್ನಿಂದ ಅರೈವಲ್ವರೆಗೆ, ಟ್ರಾನ್ಸ್ಫರಿಂದ ಶಾಪಿಂಗ್ ಸೆಕ್ಯೂರಿಟಿವರೆಗೆ, ಇಮಿಗ್ರೇಷನ್, ಡಿಪಾರ್ಚರ್ ಗೇಟ್ಸ್, ಸರ್ವೆ, ಇವೆಲ್ಲದನ್ನು ಹೇಳಿಬಿಟ್ಟು ಒಂದು ಕನ್ಸ್ಯೂಮರ್ ಎಕ್ಸ್ಪೀರಿಯನ್ಸನ್ನು ಕನ್ಸಿಡರ್ ಮಾಡಿ ಬೆಸ್ಟ್ ಏರ್ಪೋರ್ಟ್ ಯಾವುದು ಅಂತ ಹೇಳಿಬಿಟ್ಟು ಒಂದು ಸರ್ವೆ ಮಾಡಿದಾಗ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಬೆಸ್ಟ್ ರೀಜನಲ್ ಏರ್ಪೋರ್ಟ್ ಅಂತ ಹೇಳಿಬಿಟ್ಟು ಈಗ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ಇದ್ರ ಮೇಲೆ ಯಾವ ರೀತಿಯಾದಂಥ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. 2022 ಪ್ರತಿಷ್ಠಿತ ವರ್ಲ್ಡ್ ಏರ್ಪೋರ್ಟ್ ಪ್ರಶಸ್ತಿಯಲ್ಲಿ ಯಾವ ವಿಮಾನ ನಿಲ್ದಾಣವು ದಕ್ಷಿಣ ಏಷ್ಯಾದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ವಿಚ್ ಏರ್ಪೋರ್ಟ್ ಒನ್ ದ ಸೌತ್ ಏಷ್ಯಾಸ್ ಬೆಸ್ಟ್ ರೀಜನಲ್ ಏರ್ಪೋರ್ಟ್ ಎಟ್ ದ ಪ್ರೆಸ್ಟಿಜಿಯಸ್ ಸ್ಕೈಟ್ರ್ಯಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಅಟ್ ದ ಪ್ರೆಸ್ಟಿಜಿಯಸ್ ಸ್ಕೈಟ್ರ್ಯಾಕ್ಸ್ ವರ್ಲ್ಡ್ ಏರ್ಪೋರ್ಟ್ 2022 ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಈಗಿನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಯಾವ ರೀತಿಯಾದಂತಹ ಪ್ರಶಸ್ತಿ ಬಂದಿದೆ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತಹ ಅವಾರ್ಡ್. ಇನ್ನು 2022 ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ನಲ್ಲಿ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಯಾವುದು ಅಂತ ಹೇಳಿದ್ರೆ ಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕತಾರಲ್ಲಿರುವಂತಹ ಒಂದು ಏರ್ಪೋರ್ಟ್ ಪ್ರಪಂಚದಲ್ಲಿ ಅತ್ಯುತ್ತಮ ವಿಮಾನ ನಿಲ್ದಾಣ ಅಂತ ಪ್ರಶಸ್ತಿ ತಗೊಂಡಿದೆ. ಇನ್ನು ಮುಂದಿನ ಆರ್ಟಿಕಲ್ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ PIB ಇಂದ ತೆಗೆದುಕೊಂಡಂಥದ್ದು, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಬಂದಂಥ ಆರ್ಟಿಕಲ್.
ಆಪರೇಷನ್ ಸಂಕಲ್ಪ್, ಥರ್ಡ್ ಇಯರ್ ಆಫ್ ಇಂಡಿಯಾಸ್ ನೇವಿ ಮೆರಿಟೈಮ್ ಸೆಕ್ಯೂರಿಟಿ ಆಪರೇಷನ್. ಸೊ ನಮ್ಮ ಭಾರತದ ನೇವಿ ಏನಿದೆ, ಸೊ ಅವರು ಫ್ರಿಜೆಟ್ ಅಂದರೆ ನಾನು ಮುಂಚೆ ಹೇಳಿದ್ದೆ ಒಂದು ಯುದ್ಧ ನೌಕೆ ಅಂತ. ನೆಕ್ಸ್ಟು INS ತಲ್ವಾರ್ ಇಂದ ಆಪರೇಷನ್ ಸಂಕಲ್ಪನ ಮಾಡ್ತಾ ಇದ್ದಾರೆ. ಇದು ಒಂದು ಕೊಮಾಮರೇಟಿಂಗ್ ಅಂತ ಹೇಳಿದ್ರೆ ಒಂದು ನೆನಪಿನ ದಿನವನ್ನಾಗಿ ಆಚರಿಸ್ತಾ ಇದ್ದಾರೆ. ಒಂದು ಥರ್ಡ್ ಕಂಟಿನ್ಯೂಸ್ ಇಯರ್ ಆಫ್ ಇಂಡಿಯಾಸ್ ನೇವೀಸ್ ಪ್ರೆಸೆನ್ಸ್ ಇನ್ ಗಲ್ಫ್ ಫಾರ್ ಪ್ರೊಟೆಕ್ಷನ್ ಆಫ್ ಇಂಡಿಯಾಸ್ ಮೆರಿಟೈಮ್ ಇಂಟ್ರೆಸ್ಟ್. ಅಂದರೆ ಈ ಗಲ್ಫ್ ಕೊಲ್ಲಿಗಳು ಅಂತ ಏನು ಹೇಳ್ತೇವೆ, ಸೊ ಕೊಲ್ಲಿಗಳಲ್ಲಿ ಭಾರತದ ನೇವಿ ಮ್ಯಾರಿಟೈಮ್ನ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಸುರಕ್ಷತೆ ಆಗಿರ್ಬೋದು ಅಥವಾ ಈ ನೇವಲ್ ಬೇಸ್ಡ್ ಆಗಿರುವಂತಹ ಸೆಕ್ಯೂರಿಟಿ, ಈ ರೀತಿಯಾದಂತಹ ವಿಚಾರಗಳಿಗೆ ಈ ಇಂಡಿಯನ್ ನೇವಿ ಪ್ರೆಸೆನ್ಸ್ನ 3ನೇ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಆಪರೇಷನ್ ಸಂಕಲ್ಪನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಆರ್ಟಿಕಲ್ ಹೇಳುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ ಅಂತ ಹೇಳ್ತಾ, ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಆಪರೇಷನ್ ಸಂಕಲ್ಪ ಯಾವುದಕ್ಕೆ ಸಂಬಂಧಿಸಿದೆ? ಆಪರೇಷನ್ ಸಂಕಲ್ಪ ಇಸ್ ರಿಲೇಟೆಡ್ ಟು 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಇದನ್ನು ನೀವು ಹೇಳಬೇಕಾಗತ್ತೆ. ಸರಿಯಾದ ಉತ್ತರ ಭಾರತೀಯ ನೌಕಾಪಡೆ, ಇಂಡಿಯನ್ ನೇವಲ್ ಫೋರ್ಸ್. ಇನ್ನು ಆಪರೇಷನ್ ಸಂಕಲ್ಪ ಆರಂಭಗೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ ಜೂನ್ 2019. ಇದು ನಿಮಗೆ ಗೊತ್ತಿರುತ್ತೆ, ಯಾಕಂತಂದರೆ 3ನೇ ವರ್ಷದ ಆವೃತ್ತಿ ಆಗಿದೆ ಇದು. ಇನ್ನು ಭಾರತೀಯ ಆಪರೇಷನ್ ಗಂಗಾ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಭಾರತೀಯ ನಾಗರಿಕರನ್ನು ಉಕ್ರೇನಿಂದ ಸ್ಥಳಾಂತರಿಸಲು ಭಾರತದ ಸರ್ಕಾರವು ಆರಂಭಿಸಿದ ಕಾರ್ಯಾಚರಣೆ ಆಗಿದೆ. ಇದು ನಿಮ್ಗೆ ಗೊತ್ತು, ಉಕ್ರೇನ್ ರಷ್ಯಾ ಯುದ್ಧ ಆದಾಗ ಭಾರತ ಹಲವಾರು ವಿಮಾನಗಳಿಂದ ಮಾಡಲಾಗಿತ್ತು. ಸೊ ಹಾಗಾಗಿ ಆಪರೇಷನ್ ಗಂಗಾನ ಮಾಡಲಾಗಿತ್ತು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ, ಆಪರೇಷನ್ ಗಂಗಾ ನಿಮಗೆ ಉಕ್ರೇನಲ್ಲಿ ಇರುವಂತಹ ಭಾರತೀಯರನ್ನು ವಾಪಸ್ ಕರ್ಕೊಂಬರೋದು ಈ ರೀತಿಯಾದಂಥ ಒಂದು ಮಾಡಿದರು. ಅದೇ ರೀತಿ ದೇವಿ ಶಕ್ತಿ ಅಂತ ಹೇಳಿಬಿಟ್ಟು ಒಂದು ಮಾಡಿದರು. ಇದನ್ನು ಅಫ್ಘಾನಿಸ್ತಾನಿಂದ ಭಾರತಕ್ಕೆ ಕರ್ಕೊಂಬರುವಂತಹ ಒಂದು ಯೋಜನೆ ಆಗಿತ್ತು. ಸೊ ಇದೆಲ್ಲ ನಿಮಗೆ ತಿಳಿದಿರಲಿ ಯಾವ ಯಾವ ಆಪರೇಷನನ್ನು ಕರೀತಾರೆ ಅಂತ ಹೇಳಿಬಿಟ್ಟು. ಇನ್ನು ಮುಂದಿನ ಆರ್ಟಿಕಲ್ನ ನೋಡೋಣ. ನಿಮಗೆಲ್ಲರಿಗೂ ಗೊತ್ತು, ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ. ಇದು ಎಷ್ಟನೇ ಆವೃತ್ತಿ ಅಂತ ಹೇಳಿದ್ರೆ ಈ ವರ್ಷದ್ದು 8ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21ರಂದು ಸೆಲೆಬ್ರೇಟ್ ಮಾಡಲಾಗುತ್ತೆ. ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದು, ಕರ್ನಾಟಕದ ಮೈಸೂರಿಗೆ ಬಂದು 15,000 ಪಾರ್ಟಿಸಿಪೆಂಟ್ಸ್ ಜೊತೆಗೆ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ಮಾಡಿದ್ದಾರೆ. ಸೊ ಈ ವರ್ಷದ ಥೀಮ್ ಏನಂತ ಹೇಳಿದ್ರೆ ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳಿಬಿಟ್ಟು ಈ ವರ್ಷದ ಥೀಮ್ ಇದೆ. ಮತ್ತು ಇದು ಆಜಾದಿ ಕೆ ಅಮೃತ್ ಮಹೋತ್ಸವ, ನಾವೇನು 75th ಇಯರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಆಜಾದಿ ಕೆ ಅಮೃತ್ ಮಹೋತ್ಸವ ಭಾಗವಾಗಿ 75 ಐಕಾನಿಕ್ ಪ್ಲೇಸಸ್ಗಳಲ್ಲಿ ಯೋಗವನ್ನು ಆಚರಣೆ ಮಾಡಿ ಯೋಗ ದಿನಾಚರಣೆಯನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಅಂತಾರಾಷ್ಟ್ರೀಯ ಯೋಗ ದಿನ 2022ರ ಥೀಮ್ ಏನು? ವಾಟ್ ಈಸ್ ದ ಥೀಮ್ ಫಾರ್ 2022 ಇಂಟರ್ನ್ಯಾಷನಲ್ ಯೋಗ ಡೇ? 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ನಿಮಗೆ ಪ್ರತಿ ಯಾವುದೋ ಒಂದು ವಿಶೇಷ ದಿನ ಇತ್ತಂದರೆ ಅದಕ್ಕಾದ ಒಂದು ಥೀಮ್ ಇರುತ್ತೆ. ಸೊ ಈ ವರ್ಷದ ಯೋಗ ದಿನದ ಥೀಮ್ ಏನಂದರೆ ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಅಂದರೆ ಜೂನ್ 21. ಯೋಗ ದಿನ ಆರಂಭಗೊಂಡಿದ್ದು ಯಾವಾಗ ಅಂದರೆ ಜೂನ್ 21, 2015ಗೆ ದೆಹಲಿಯಲ್ಲಿ. ಇದು 8ನೇ ಆವೃತ್ತಿ ಆಗಿದೆ, ಅದು ನೆನಪಲ್ಲಿರಲಿ ಅಂತ ಹೇಳ್ತಾ ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸ್ಗೆ ಹೋಗೋಣ. ಒನ್ಲೈನರ್ ಕರೆಂಟ್ ಅಫೇರ್ಸ್, ಇತ್ತೀಚೆಗೆ ಕೇಂದ್ರ ಸರ್ಕಾರ ಘೋಷಿಸಿದ ಅಗ್ನಿಪಥ್ ಯೋಜನೆಯಡಿ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿರಲಿಲ್ಲ, ಈಗ ಹೇಳಿದ್ದಾರೆ. ಅಗ್ನಿವೀರ್ಗಳಿಗೆ ರಕ್ಷಣಾ ಸಚಿವಾಲಯದ ಉದ್ಯೋಗ ಹುದ್ದೆಗಳಲ್ಲಿ CFS ಮತ್ತು ಅಸ್ಸಾಂ ರೈಫಲ್ಸ್ನಲ್ಲಿ 10% ಮೀಸಲಾತಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಇತ್ತೀಚೆಗೆ ರಕ್ಷಣಾ ಸಚಿವಾಲಯ ಹೇಳಿದ್ದಾರೆ. ಅಂದರೆ ಈ 17 ಇಂದ 23 ವರ್ಷ ಅಂತ ಏನು ಮಾಡಿದರು, ಸೊ ಅದಾದಮೇಲೆ ಏನು ಬೆನಿಫಿಟ್ಸ್ ಅಂತ ಹೇಳಿರಲಿಲ್ಲ, ಯಾಕಂದರೆ ಇದು ಗುತ್ತಿಗೆ ಆಧಾರ ಮೇಲಿರುವಂತಹ ಒಂದು ಹುದ್ದೆ ಆಗಿತ್ತು. ಸೊ ಈಗ ಬೆನಿಫಿಟ್ಸನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ ಸಚಿವಾಲಯದ ಹುದ್ದೆಗಳಾಗಿರ್ಬೋದು, CFS ಆಗಿರ್ಬೋದು, ಅಸ್ಸಾಂ ರೈಫಲ್ಸ್ನ ಆಗಿರ್ಬೋದು, ಇದರಲ್ಲೆಲ್ಲ 10% ಮೀಸಲಾತಿ ಪಡಿತಾರೆ ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಇನ್ನು ಇತ್ತೀಚೆಗೆ ಮಂಗೋಲಿಯಾ ಆಯೋಜಿಸಿದ 4 ದಿನದ ಮಹಿಳಾ ಶಾಂತಿ ಮತ್ತು ಭದ್ರತಾ ಸೆಮಿನಾರ್ನಲ್ಲಿ ಮಹಿಳಾ ಸೈನಿಕರು ಭಾಗವಹಿಸಿದ್ದಾರೆ. ಸೊ ಇದ್ರ ಕೂಡ ನಿಮಗೆ ತಿಳಿದಿರಲಿ. ಇನ್ನು ಜಾಗತಿಕ ಮನಿ ಲಾಂಡ್ರಿಂಗ್ ಮತ್ತು ಭಯೋತ್ಪಾದನಾ ಹಣಕಾಸು ಕಾವಲುಗಾರರಿಂದ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ FATF ಅಂತ ಕರಿತೀವಿ. ಸೊ ಹೆಚ್ಚಿನ ಮೇಲ್ವಿಚಾರಣೆಗಳ ದೇಶಗಳಲ್ಲಿ ಗ್ರೇ ಲಿಸ್ಟ್ನಲ್ಲಿ ಪಾಕಿಸ್ತಾನವು ಮುಂದುವರಿಯುತ್ತದೆ. ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸು ಲಿಸ್ಟನ್ನು ಮಾಡುತ್ತೆ, ಗ್ರೇ ಪಟ್ಟಿ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಪಾಕಿಸ್ತಾನ ಮುಂದುವರಿತಾ ಇದೆ. ಇನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, IIT ಮದ್ರಾಸ್ ಏನಿದೆ, ಆರ್ಮಿ ಟ್ರೈನಿಂಗ್ ಕಮಾಂಡ್ ಜೊತೆಗೆ ಇಂದೋರ್ನಲ್ಲಿರುವ ಮಿಲಿಟರಿ ಕಾಲೇಜ್ ಆಫ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ 5G ಟೆಸ್ಟ್ ಬೆಡ್ಡನ್ನು ಸ್ಥಾಪಿಸಿದೆ. ಸೊ IIT ಮದ್ರಾಸ್ ಮತ್ತು ನಮ್ಮ ಇಂದೋರ್ನಲ್ಲಿರುವ ಮಿಲಿಟರಿ ಕಾಲೇಜ್ ಆಫ್ ಟೆಲಿಕಮ್ಯುನಿಕೇಷನಲ್ಲಿ 5G ಟೆಸ್ಟ್ ಬೆಡ್ಡನ್ನು ಮಾಡಿದ್ದಾರೆ. ಇನ್ನು ರಾಮ್ ಬಹದ್ದೂರ್ ರೈ ಅವರ ಭಾರತೀಯ ಸಂವಿಧಾನ ಹಮ್ ಕಹಿ ಕಹಾನಿ ಪುಸ್ತಕವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ.
ಜೂನ್ 19 ಅಧಿಕೃತವಾಗಿ ವಿಶ್ವ ಸಿಕೆಲ್ ಸೆಲ್ ಜಾಗೃತಿ ದಿನ ಎಂದು ಸಾರ್ವಜನಿಕ ಜ್ಞಾನ ಮತ್ತು ಕಾಯಿಲೆಗಳ ತಿಳುವಳಿಕೆಗಳ ಹೆಚ್ಚಿನ ಗುರಿಯೊಂದಿಗೆ ಆಚರಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ಈ ವರ್ಷದ 2022 ವಿಶ್ವ ಸಿಕೆಲ್ ಸೆಲ್ ಜಾಗೃತಿ ದಿನ ದ ಥೀಮ್ ಏನಂತ ಹೇಳಿದ್ರೆ ಶೈನ್ ದ ಲೈಟ್ ಆನ್ ಸಿಕೆಲ್ ಸೆಲ್ ಅಂತ ಹೇಳ್ಬಿಟ್ಟು ಆಗುತ್ತೆ. ಸೊ ಇದು ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸ್ ಆಗಿತ್ತು. ಇನ್ನು ಒಂದು ವಿಶೇಷ ಅನೌನ್ಸ್ಮೆಂಟ್ ಇದೆ. ಸೊ ಏನಂತ ಹೇಳಿದ್ರೆ ನಮ್ಮಲ್ಲಿ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗದಲ್ಲಿ 8 ವರ್ಷದಿಂದ ನಾವು ಸತತವಾಗಿ ಕೋಚಿಂಗನ್ನು ನೀಡ್ತಾ ಇದ್ದೇವೆ. ಸೊ ಈಗ PGCET ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ CET ಅಂತ ಏನು ಕರಿತೀವಿ, ನಮ್ಮ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸುವಂತಹ PGCETಯ ಕೋಚಿಂಗನ್ನು ನಾವು ನೀಡ್ತಾ ಇದ್ದೇವೆ. ಸೊ ಪ್ರತಿ ವರ್ಷವೂ ನೀಡ್ತೇವೆ ಈ ರೀತಿಯಾದಂಥ ಒಂದು PGCET ಕೋಚಿಂಗ್. ಇದು MBA, MCA, MArch, MTech ಅಡ್ಮಿಷನ್ಸಿಗೆ ಬರೆಯುವಂತಹ ಒಂದು ಎಕ್ಸಾಮ್ಸ್ ಆಗಿದೆ. ಅಂದರೆ ಮಾಸ್ಟರ್ ಡಿಗ್ರಿಗೆ ಸ್ನಾತಕೋತ್ತರ ಪದವಿಗೆ ಹೋಗುವಂತಹ MBA, MCA ಅಂತ ಒಂದು ವೃತ್ತಿಪರತೆ ಕೋರ್ಸ್ಗಳಿಗೆ ಹೋಗುವಂತಹ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿದೆ. ನಾವು ಹೇಗೆ UGCET ಬರಿತೀವಿ ನಾವು PUC ಆದಮೇಲೆ, ಅದೇ ರೀತಿ ಡಿಗ್ರಿ ಆದಮೇಲೆ PGCETಯನ್ನು ಬರಿತೇವೆ. ಸೊ ಇದನ್ನು KEAಯಿಂದ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅದಕ್ಕಾಗಿ ಕೋಚಿಂಗನ್ನು ನಾವು ನೀಡ್ತಾ ಇದ್ದೇವೆ. ಸೊ ಸುಮಾರು ಜನ BCom ಮಾಡಿರ್ತೀರಾ ಅಥವಾ BSc ಮಾಡಿರ್ತೀರಾ, MBA ಮಾಡಬೇಕಂತ ಹೇಳ್ಕೊಳ್ತಿರ್ತೀರಾ, ಅಥವಾ ಇಂಜಿನಿಯರಿಂಗ್ ಮಾಡಿದವರು MTech ಮಾಡಬೇಕಂತ ಇರ್ತೀರಾ. ಸೊ ಅಂಥವ್ರು ಈ PGCET ಎಕ್ಸಾಮ್ನ ಬರಿಬೇಕಾಗತ್ತೆ. ಸೊ ಅವರಿಗೆ ನಾವು ಒಂದು ಕೋಚಿಂಗನ್ನು ಮಾಡ್ತಾ ಇದ್ದೇವೆ. ಸೊ ಅದು ಜುಲೈ 1ರಿಂದ ಬ್ಯಾಚ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಸಮಯ 5ರಿಂದ 7 ಗಂಟೆ ಸಂಜೆ ಆಗುತ್ತೆ. ಒಂದು ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಇದು ಪ್ರತಿ ವರ್ಷ ಮಾಡ್ತಿರೋದ್ರಿಂದ ಅಂತ ಹೇಳಿ ಒಂದು ಉತ್ತಮ ಕೋಚಿಂಗ್ ನಿಮಗೆ ಸಿಗುತ್ತೆ. ಇನ್ನು ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇದ್ದಾರೆ, ಲೈಬ್ರರಿ ಫೆಸಿಲಿಟಿ ಇದೆ, ಡೈಲಿ ಪ್ರಾಕ್ಟೀಸ್ ಟೆಸ್ಟನ್ನು ಮಾಡುತ್ತಾರೆ, ಮಾಡೆಲ್ ಪೇಪರ್ಸ್ ಮತ್ತು ಸೊಲ್ಯೂಷನ್ಸ್ನ ಕೊಡ್ತಾರೆ, ಪ್ರಿಂಟೆಡ್ ಸ್ಟಡಿ ಮೆಟೀರಿಯಲ್, ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಮತ್ತು ಸ್ಟಡಿ ಹಾಲ್ ಫೆಸಿಲಿಟೀಸ್ ಇದೆ. ಸ್ಟಡಿ ಹಾಲಲ್ಲಿ ಕೂಡ ಒಂದು ಉತ್ತಮ ದರ್ಜೆಯ ವೈಫೈ ಆಗಿರ್ಬೋದು, ಕುಡಿಯೋ ನೀರಿನ ಸೌಲಭ್ಯ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಸೌಲಭ್ಯಗಳನ್ನು ಸ್ಟಡಿ ಹಾಲ್ ಒಳಗೊಂಡಿದೆ. ಇನ್ನು ಮಾಕ್ ಟೆಸ್ಟ್ ಮತ್ತು ಡಿಸ್ಕಷನ್ಗಳಿದೆ. ಸೊ ಇದಕ್ಕಾಗಿ ಬ್ಯಾಚ್ಗಳು 1 ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಇದ್ರ ಬಗ್ಗೆ ಇನ್ನಿಷ್ಟು ಮಾಹಿತಿಗಳನ್ನು ತಿಳ್ಕೋಬೇಕು, ಯಾವ ರೀತಿ ಈ ಬ್ಯಾಚ್ಗಳು ರನ್ ಆಗುತ್ತೆ, ಕ್ಲಾಸಸ್ಗಳು ಹೇಗಿರುತ್ತೆ, ಮತ್ತು PGCETಗೆ ಕ್ರ್ಯಾಕ್ ಮಾಡಲಿಕ್ಕೆ ನಾವು ಯಾವ ರೀತಿಯಾದಂಥ ಪ್ರಿಪ್ರೇಷನ್ನ ಮಾಡಬೇಕು. ಸೊ ಹಾಗಾಗಿ ಒಂದು ಫ್ರೀ ವರ್ಕ್ಶಾಪ್, ಒಂದು ಉಚಿತ ಕಾರ್ಯಾಗಾರವನ್ನು 26 ಜೂನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. 10 ಗಂಟೆಗೆ ಅಚೀವರ್ಸ್ ಕೋಚಿಂಗ್ ಅಕಾಡೆಮಿಯಲ್ಲಿ. ಸೊ ಸಂಸ್ಥೆಗೆ ನೀವು ಭೇಟಿ ನೀಡ್ಬೋದು, ಫ್ರೀ ವರ್ಕ್ಶಾಪಿಗೆ ನೀವು ಭಾಗವಹಿಸ್ಬೋದು. ಸೊ ಇದರ ಮಾಹಿತಿಗಾಗಿ ಕೊಟ್ಟಿರುವಂತಹ ಪೋಸ್ಟರ್ಸ್ನಲ್ಲಿರುವಂತಹ ನಂಬರಿಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಸೊ ಅಂತ ಹೇಳ್ತಾ ಇವತ್ತಿನ ಬೋನಸ್ ಪ್ರಶ್ನೆಗೆ ಹೋಗೋಣ. ಇವತ್ತಿನ ಬೋನಸ್ ಪ್ರಶ್ನೆ, ಕುಫ್ಸ್ಗುಲ್ ಲೇಕ್ ರಾಷ್ಟ್ರೀಯ ಉದ್ಯಾನವನವನ್ನು ವಿಶ್ವ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಗೆ ಸೇರಿಸಲಾಗಿದೆ. ಇದು ಯಾವ ರಾಷ್ಟ್ರದಲ್ಲಿದೆ? ಕುಫ್ಸ್ಗುಲ್ ಲೇಕ್ ನ್ಯಾಷನಲ್ ಪಾರ್ಕ್ ಹ್ಯಾಸ್ ಬೀನ್ ಆ್ಯಡೆಡ್ ಟು ದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್. ವಿಚ್ ನೇಷನ್ ಇಸ್ ಇಟ್ ಲೊಕೇಟೆಡ್ ಇನ್ ಅಂತ ಹೇಳ್ಬಿಟ್ಟು ಈ ಕುಫ್ಸ್ಗುಲ್ ಲೇಕ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಭಾರತ, ಮಂಗೋಲಿಯಾ, ಬಲ್ಗೇರಿಯಾ, ನೈಜೀರಿಯಾ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕಾಗತ್ತೆ. ಸೂಕ್ತವಾದ ಉತ್ತರವನ್ನು ನಾವು ನಿಮಗೆ ನೀಡ್ತೇವೆ ಅಂತ ಹೇಳ್ತಾ, ಇನ್ನು ಇದೇ ರೀತಿಯಾದಂತಹ ಕಂಟೆಂಟಿಗೆ ನೀವು ಅಚೀವರ್ಸ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ESIC, ಬ್ಯಾಂಕಿಂಗ್, ರೈಲ್ವೇಸ್, SSC ಈ ರೀತಿಯಾದಂಥ ಎಕ್ಸಾಮ್ಸ್ಗೆ ಅಚೀವರ್ಸ್ ಬ್ಯಾಂಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಸಂಡೇ ಕ್ವಶನ್ ಪೇಪರ್ ಅಥವಾ ಕರೆಂಟ್ ಅಫೇರ್ಸ್ PDF ಬೇಕಾದಲ್ಲಿ ನಮ್ಮ ಅಚೀವರ್ಸ್ನ ಟೆಲಿಗ್ರಾಮ್ ಗುಂಪು ಮತ್ತು ವಾಟ್ಸಪ್ ಗುಂಪನ್ನು ಜಾಯ್ನ್ ಆಗಬೇಕಾಗತ್ತೆ. ಸ್ಟೇಟ್ ಎಕ್ಸಾಮ್ಸ್ ಆಗಿರ್ಬೋದು, ಸೆಂಟ್ರಲ್ ಎಕ್ಸಾಮ್ಸ್ ಆಗಿರ್ಬೋದು, PGCET, ನೀಟ್ ಲಾಂಗ್ ಟರ್ಮ್ ಇದರೆಲ್ಲ ಅಡ್ಮಿಷನ್ಸ್ ಶುರುವಾಗಿದೆ. ಸೊ ಅದರ ಮಾಹಿತಿಗಾಗಿ ಅಚೀವರ್ಸ್ ಸಂಸ್ಥೆಗೆ ಭೇಟಿ ನೀಡಿ ಅಂತ ಹೇಳ್ತಾ, ಇದೇ ರೀತಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಧನ್ಯವಾದಗಳು.